ಹಲೋ ಗೈಸ್, ನಾನು ನಿಮ್ಮ ವಿನಯ್ ಕುಮಾರ್, ಅಗ್ರಿಕಲ್ಚರ್ ಕನ್ನಡ ಯೂಟ್ಯೂಬರ್. ಅಗ್ರಿಕಲ್ಚರ್ ನಿಮ್ಗೆ ಗೊತ್ತು, ಇವತ್ತು ಲಾಭದ್ದಲ್ಲ. ಒಂದು ಬಿಡಿ ಬೆಂಕಿ ಪಟ್ಟಣಕ್ಕೆ ಕ್ಲಾರಿಟಿ ಇದೆ, ಒಂದು ಕ್ವಾರ್ಟರ್ ಬಾಟ್ಲಿಗೆ ಕ್ಲಾರಿಟಿ ಇದೆ ಸರ್ಕಾರಕ್ಕೆ. ಅದೆಲ್ಲ ಇವೆಲ್ಲ ಹಾಳು ಮಾಡೋದು. ಒಂದು ಟೊಮೊಟೊ ಹಣ್ಣು ಬರ್ಬೇಕಂದ್ರೆ 40 ದಿನ ಬೇಕು, ಒಂದು ತೆಂಗಿನಕಾಯಿ ಬೇಕು ಅಂದ್ರೆ 1 ವರ್ಷ ಬೇಕು, ಅದು ಇವತ್ತಿಗೂ ಬೆಲೆ ಇಲ್ಲ. ಮೆಣಸಿನಕಾಯಿಗೆ ಒಂದು 40 ದಿನ ಬೇಕು. 1 ಲೀಟರ್ ಹಾಲು ಅಂದ್ರೆ ಅವ್ನು ಹುಲ್ ತಂದು ಹಾಕಿ ಬೆಳಗ್ಗೆ 4:30 ಎದ್ದು, ಕರೆಂಟ್ ಇರಲ್ಲ, ಕರಡಿ ಚೇಳು. ಹಲೋ ಗೈಸ್, ನಾನು ನಿಮ್ಮ ವಿನಯ್ ಕುಮಾರ್. ಇವತ್ತು ಇಂಜೆಕ್ಷನ್ ಹೊಡೆಯಕ್ಕೆ ಬಂದಿದ್ದೀನಿ ನಮ್ಮೂರ ಮಗಳಲ್ಲೇ. ಫಸ್ಟು ಒಂದು NS ತಂದು ಕೊಟ್ಟಿದ್ರು, ನೋಡ್ಬೋದು. NS ಅಂದರೆ ನಾವು ನಮ್ಮ ಬಾಟ್ಲ್ ಹಾಕ್ತಾರಲ್ಲ, ಅದನ್ನೇ NS ಅಂತ ಕರೀತಾರೆ. ನೋಡಿ, ಅದೊಂದು NS ತಂದು ಕೊಟ್ಟಿದ್ರು. 3,300 ಚಿಲ್ಲರೆ ಐತೆ ಮರಿ ಇಲ್ಲಿ. ಹಂಗಾಗಿ ಒಂದು NS ಬಾಟ್ಲು ಸಾಕಾಗುತ್ತೆ ಅಂತ ಹೇಳಿದೆ. ಒಂದು NS ತಂದವ್ರೆ. 2 ಜಂಟ ಕಂಪ್ನಿಯಿಂದನೇ 2 ಜಂಟ ಕೊಟ್ಟವ್ರೆ. ಕೆಲವು ಜನ ಮಿಕ್ಸಿಂಗ್ ಅದಕ್ಕೋಸ್ಕರ ಬೇರೆ ಬೇರೆನೂ ಹಾಕಿಸ್ತಾರೆ. ಅಂದರೆ ಈ ಮೈಫೆಕ್ಸ್ ಕ್ಯಾಲ್ಶಿಯಮ್ ಆಗ್ಬೋದು, ಅದು ಡೈರೆಕ್ಟ್ ಬ್ಲಡ್ಗೆ ಹೋಗೋದ್ರಿಂದನ. ಹಂಗಾಗಿ ಕೆಲವು ಜನ ಓಡಿಸ್ತಾರೆ, ಕೆಲವು ಜನ ಓಡಿಸಲ್ಲ. ಮೈಫೆಕ್ಸ್ ಕ್ಯಾಲ್ಶಿಯಮ್ಮ, ಆಮೇಲೆ ಇನ್ನೊಂದು ಮಲ್ಟಿವಿಟಮಿನ್ ಅಂತ ಒಂದು ಬರುತ್ತೆ. ಕೆಲವು ಜನ ಅದನ್ನೂ ಹಾಕಿಸ್ತಾರೆ, ಕೆಲವು ಜನ ಹಾಕ್ಸಲ್ಲ. ಅವ್ರ ಮನಸ್ಸಿಗೆ ಯಾವ ಥರ ಬರುತ್ತೋ ಅದನ್ನು ಹಾಕಿಸ್ಕೊತಾರೆ, ಮಾಡ್ಕೊತಾರೆ. ನೋಡ್ಬೋದು, ನಮ್ಮದೇನಿದ್ರು ಎಲ್ಲ ಅವರೇ ತಂದು ಕೊಡ್ತಾರೆ. ಮೆಡಿಸಿನು ಹೋಗಿ ಇಂಜೆಕ್ಷನ್ ಹೊಡ್ಕೊಟ್ಟೋದು ಬರೋದು. ನಾನು ಕಲಿಬೇಕು ಅಂತ ಹೇಳಿ ನಾನೇನು ಎಲ್ಲೋ ಹೋಗಿ ಉದ್ದೇಶವಾಗಿ ಕಲೀಲಿಲ್ಲ. ಯಾಕೆಂದರೆ ನಾನು ಅಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದೆ. ಕೂಲಿ ಕೆಲಸ ಮಾಡೋದು ಅವ್ರ ಕೈಲಿ ಅಂದಿತ್ತಲ್ಲ ಅನ್ನಿಸ್ಕೊಂಡು ಕೂಲಿ ಕೆಲಸ ಮಾಡ್ಬೇಕಾದ್ರೆ ಅವರು ಕಾಲಲ್ಲಿ ತೋರಿಸಿದ್ದು ನಾವು ಕೈಯಲ್ಲಿ ಮಾಡ್ಬೇಕಾಯ್ತು. ಸೊ ಇದು ಸರಿಯಾಗಲ್ಲ ಅಂತ ಹೇಳಿ ಬಿಟ್ಟು ಒಂದು ಕೋಳಿ ಫಾರಮಲ್ಲಿ ಸೇರ್ಕೊಂಡೆ. ಕೋಳಿ ಫಾರಮಿಗೆ ಸೇರ್ಕೊಂಡಾಗ ಅಲ್ಲಿ ಡೈಲಿ 2 ಗಂಟೆ, ಸಾಯಂಕಾಲ 2 ಗಂಟೆ ಕೆಲಸ, ಮಧ್ಯಾಹ್ನ ಒಂದು 2 ಗಂಟೆ ಕೆಲಸ ಇರೋದು. ಆಮೇಲೆ ಬೆಳಿಗ್ಗೆ ಒಂದು 2 ಗಂಟೆ ಕೆಲಸ ಇರೋದು ಅಷ್ಟೇ. ಇನ್ನೇನು ಅಷ್ಟೊಂದೇನು ರಿಸ್ಕ್ ಇರಲಿಲ್ಲ. ಅಲ್ಲಿ ಇಂಜೆಕ್ಷನ್ ಮಾಡೋಕ್ಕೆ ಬರೋರಲ್ಲ, ಅವರು ಒಬ್ಬ ಕಲಿಸ್ಕೊಟ್ರು. ಅಂದರೆ ಫಾರ್ಮರ್ ಒಳ್ಳೆ ಹೆಲ್ಪ್ ಮಾಡಿದ್ರು ನನಗೆ ಕಲ್ತ್ಕೊಳಕ್ಕೆ. ಅವರೇ ಕಲಿಸ್ಕೊಟ್ರು ನನಗೆ ಇಂಜೆಕ್ಷನ್ ಹೊಡೆಯೋದೆಲ್ಲನ. ಹಂಗಾಗಿ ಇವತ್ತು ಅದರಿಂದ ಒಂದು ಅನ್ನ ತಿಂತಾಯಿದ್ದೀನಿ. ನೋಡ್ಬೋದು, ಇದೇ ಶೆಡ್ಡು ನೋಡಿ ಹೊಡಿತಾ ಇದ್ದೀನಿ. ನಾವು ಇಂಜೆಕ್ಷನ್ ಹೊಡಿತಾ ಇರೋದು ಅಂದರೆ ಒಬ್ಬರು ಫಾರ್ಮರ್ ಹೊಡಿತಾವ್ರೆ. ನಾನು ಕಲ್ತ್ಕೊಂತೀನಿ ಅಂತೇಳಿ ಅಂದರು. ಏಕೆಂದರೆ ಅವರು ಬೇರೆಯವರು ನನಗೆ ಕಲಿಸಿರೋದು. ನಾನು ಕಲ್ತ್ಕೊಂಡಾದ್ಮೇಲೆ ನಾನು ಒಬ್ರಿಗೆ ಕಲಿಸ್ಬೇಕು. ಏಕೆಂದರೆ ನಾವೇ ಬೆಳಿತೀವಿ ಅನ್ನೋದೇನಿಲ್ಲ, ಎಲ್ಲರನ್ನೂ ಬೆಳೆಸ್ಬೇಕು, ನಾವು ಬೆಳಿಬೇಕು. ಹಂಗಾಗಿ ಅವರು ಸ್ವಲ್ಪ ಅಂದರೆ ವೇಸ್ಟ್ ಮಾಡ್ತಾಯಿದ್ರು. ಕರೆಕ್ಟಾಗಿ ಹೊಡೀರಿ ಅಂತೇಳಿ ಹೇಳ್ಕೊಡ್ತಾ ಇದ್ದೆ ನೀಟಲ್ಲಿ. ನೋಡಿ, ಇದೇ ಫಾರಮು. 2 ಫಾರಮ್ ಇದೆ ಅವ್ರದ್ದು. ಒಂದರಲ್ಲಿ ಗ್ಯಾಸ್ ಬ್ರೂಡಿಂಗ್ ಮಾಡೋರೆ, ಒಂದರಲ್ಲಿ ನಾರ್ಮಲ್ ಇದನ್ನು ಮಾಡೋರೆ. ಇದರಲ್ಲಿರೋದು ಗ್ಯಾಸ್ ಬ್ರೂಡಿಂಗು. ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ವೀಡಿಯೋ ಮಾಡೋಕ್ಕೆ ಯಾರೂ ಟೈಮ್ ಸಾಕಾಗದ ಕಾರಣ ವೀಡಿಯೋ ಅಷ್ಟೊಂದು ಮಾಡಲಿಲ್ಲ.